ಶಿವಮೊಗ್ಗದಲ್ಲಿ ಒಂದು ರೀತಿಯಲ್ಲಿ ರಣಕಣ ಜೋರಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ಗಮನಿಸಬಹುದು. ಒಂದು ಕಡೆ ಮೊದಲಿಗೆ ಈ ಒಂದು ತೆರೆದ ವಾಹನದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ KS ಈಶ್ವರಪ್ಪ ಅವರು ಇಲ್ಲಿಂದ ತೆರಳಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಅಲ್ಲಿ ನಾಮಪತ್ರವನ್ನು ಸಲ್ಲಿಕೆ ಮಾಡಲಿದ್ದಾರೆ. ಒಂದು ಕಡೆ ಬ್ಯಾನರ್ ಅನ್ನು ಹಾಕಲಾಗಿದೆ, ದೇಶಕ್ಕೆ ಮೋದಿ, ಶಿವಮೊಗ್ಗಕ್ಕೆ ಹಿಂದುತ್ವವಾದಿ ಅಂತೇಳಿ. ಮತ್ತೊಂದು ಕಡೆ ನೋಡಿ ಇಲ್ಲಿ ಗಮನಿಸಬಹುದು, ತಿಲಕ್ ಮಹಾದ್ವಾರದ ಮುಂಭಾಗದಲ್ಲಿ ಇಲ್ಲಿ ಬ್ಯಾಂಡ್ ಸೆಟ್ ಅನ್ನ ಮಾಡಲಾಗಿದೆ. ಒಂದು ಕಡೆ ಸಾಂಸ್ಕೃತಿಕ ಕಲಾ ತಂಡಗಳು ಎಲ್ಲರೂ ಕೂಡ ಇಲ್ಲಿ ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ KS ಈಶ್ವರಪ್ಪ ಅವರು ತೆರಳಲಿದ್ದಾರೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಕಲಾ ತಂಡಗಳ ನಡುವೆ ಇಲ್ಲಿಂದ ತೆರಳಿ ಈ ಭಾಗದಲ್ಲಿ ಕೂಡ ಗಮನಿಸಬಹುದು. ಸಾಂಸ್ಕೃತಿಕ ಕಲಾ ತಂಡಗಳು ಈ ಒಂದು ಸಾಂಸ್ಕೃತಿಕ ಮೆರವಣಿಗೆ ಮೂಲಕ ಇಲ್ಲಿಂದ ತೆರಳಿ KS ಈಶ್ವರಪ್ಪ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡಲಿದ್ದಾರೆ. ದೊಡ್ಡ ಮಟ್ಟದಲ್ಲಿ ರೋಡ್ ಶೋವನ್ನ ಕೂಡ ನಡೆಸಲಿದ್ದಾರೆ KS ಈಶ್ವರಪ್ಪ ಅವರು. ನೋಡಿ, ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಇಲ್ಲಿಗೆ ಆಗಮಿಸಲಿದ್ದಾರೆ. ಕಾರ್ಯಕರ್ತರ ಜೊತೆಯಲ್ಲಿ ಒಟ್ಟಿಗೂಡಿ ಇಲ್ಲಿಂದ KS ಈಶ್ವರಪ್ಪ ಅವರು ಇದೇ ಒಂದು ತೆರೆದ ವಾಹನದ ಮೂಲಕ ರೋಡ್ ಶೋವನ್ನ ನಡೆಸುವ ಮೂಲಕ ಅಲ್ಲಿಗೆ ತೆರಳಿ ಅವರು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. 12:20 ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ ಎನ್ನುವ ಮಾಹಿತಿ ಕೂಡ ಇದೆ. ನೋಡಿ, ಒಂದು ಕಡೆ ಮೋದಿಯವರ ಫೋಟೋವನ್ನ ಬಳಕೆ ಮಾಡಬಾರದು ಅಂತೇಳಿ ಬಿಜೆಪಿ ಚುನಾವಣಾ ಆಯೋಗಕ್ಕೆ ಒಂದು ಮನವಿಯನ್ನ ಕೂಡ ಸಲ್ಲಿಕೆ ಮಾಡಿದೆ. ಇದೇ ವಿಚಾರಕ್ಕೆ KS ಈಶ್ವರಪ್ಪ ಅವರು ಕೂಡ ಮಾತನಾಡಿದ್ದು, ನಾವು ಮೋದಿಯವರ ಫೋಟೋವನ್ನ ಬಳಕೆ ಮಾಡ್ತೀವಿ, ಕಾರಣ ಅವರು ವಿಶ್ವಗುರು, ವಿಶ್ವ ನಾಯಕ. ಹಾಗಾಗಿ ನಮ್ಮ ಉದ್ದೇಶ ಇಷ್ಟೇ, ನಾವಿಲ್ಲಿ ಗೆಲ್ಲಬೇಕು, ಗೆಲ್ಲೋ ಮೂಲಕ ಮೋದಿ ಅವರಿಗೆ ಒಂದು ಸಪೋರ್ಟ್ ಅನ್ನ ಮಾಡುವ ಸಲುವಾಗಿ ನಾವು ಮೋದಿ ಅವರ ಫೋಟೋವನ್ನ ಬಳಕೆ ಮಾಡ್ತಾ ಇದ್ದೀವಿ ಎನ್ನುವ ವಿಚಾರವನ್ನ ಕೂಡ ಹೇಳಿದ್ದಾರೆ. ಮತ್ತೊಂದು ಕಡೆ ನಾಮಪತ್ರವನ್ನ ಕೂಡ ಸಲ್ಲಿಕೆ ಮಾಡೋದಿಲ್ಲವಂತೆ ಅನ್ನುವ ವಿಚಾರಕ್ಕೆ ಕೇಳಿದಾಗ ಅವರು ಅದರ ವಿಚಾರವಾಗಿ ಕೂಡ ಮಾತನಾಡಿದ್ದಾರೆ. ನಾಮಪತ್ರ ಸಲ್ಲಿಕೆ ಮಾಡ್ತೀವಿ, 100ಕ್ಕೆ 100ರಷ್ಟು ನಾವು ಗೆದ್ದೇ ಗೆಲ್ತೀವಿ ಎನ್ನುವ ವಿಶ್ವಾಸವನ್ನ KS ಈಶ್ವರಪ್ಪ ಅವರು ಮಾಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೋಡಿ, ಅಲ್ಲಿ ಸಾಂಸ್ಕೃತಿಕ ಕಲಾ ತಂಡಗಳು ಒಂದು ಕಡೆ ಇದ್ರೆ, ಮತ್ತೊಂದು ಕಡೆ ದೊಡ್ಡ ಮಟ್ಟದಲ್ಲಿ ರೋಡ್ ಶೋವನ್ನ ನಡೆಸೋದಕ್ಕೆ KS ಈಶ್ವರಪ್ಪರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಈಗ ಆಲ್ರೆಡಿ ಕಾರ್ಯಕರ್ತರೆಲ್ಲರೂ ಕೂಡ ಆಗಮಿಸಿದ್ದಾರೆ. ಒಂದು ಕಡೆ ಕಾರ್ಯಕರ್ತರ ಜಮಾವಣೆ ಆಗ್ತಾ ಇರುವಂಥದ್ದು, ಮತ್ತೊಂದು ಕಡೆ ಸಾಂಸ್ಕೃತಿಕ ಕಲಾ ತಂಡಗಳು ಎಲ್ಲರೂ ಕೂಡ ಇಲ್ಲಿ ಆಗಮಿಸ್ತಾ ಇರುವಂಥ ದೃಶ್ಯವನ್ನ ಇಲ್ಲಿ ನಾವು ಗಮನಿಸ್ಬೋದು. ನೋಡಿ, ಇಲ್ಲಿ ಚುನಾವಣಾ ಆಯೋಗದವರು ಕೂಡ ಇದ್ದಾರೆ, ಮತ್ತೊಂದು ಕಡೆ ಕಾರ್ಯಕರ್ತರ ಜಮಾವಣೆ ಕೂಡ ಆಗ್ತಾ ಇದೆ. ಒಟ್ಟಿನಲ್ಲಿ KS ಈಶ್ವರಪ್ಪ ಅವರು ಶಕ್ತಿ ಪ್ರದರ್ಶನವನ್ನ ಮಾಡೋ ಮೂಲಕ, ರೋಡ್ ಶೋ ಮಾಡೋ ಮೂಲಕ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಓವರ್ ಟು ಸ್ಟುಡಿಯೋ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ KS ಈಶ್ವರಪ್ಪ ಅವರು ಇವತ್ತು ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಇವತ್ತು ನಮ್ಮೊಂದಿಗೆ KS ಈಶ್ವರಪ್ಪ ಅವರಿದ್ದಾರೆ, ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೊಡ್ಡ ಮಟ್ಟದಲ್ಲಿ ರೋಡ್ ಶೋವನ್ನ ಮಾಡೋ ಮೂಲಕ ಇವತ್ತು ಉಮೇದುವಾರಿಕೆ ಸಲ್ಲಿಕೆ ಮಾಡ್ತಾ ಇದ್ದೀರಿ. ಏನು ಅನ್ನಿಸ್ತಾ ಇದೆ ಈಶ್ವರಪ್ಪ ಅವರು ಈ ಕ್ಷಣದಲ್ಲಿ? ನನ್ನ ನಿರೀಕ್ಷೆಗೆ ಮೀರಿ ಸಾಮಾನ್ಯ ಜನ ನನ್ನ ಜೊತೆ ಬರ್ತಾ ಇದ್ದಾರೆ. ಇಡೀ ಲೋಕಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನನಗೆ ಅವ್ರ ಪರಿಚಯನೇ ಇಲ್ಲ. ಆದರೆ ನಾನು ತೊಗೊಂಡಿರೋಂಥ ಸಿದ್ಧಾಂತದ ಬಗ್ಗೆ, ತೊಗೊಂಡಿರೋಂಥ ನಿರ್ಣಯದ ಬಗ್ಗೆ ಅವ್ರಿಗೆಲ್ಲರಿಗೂ ಬಹಳ ಖುಷಿಯಾಗಿದೆ. ಒಂದು ಅಪ್ಪ ಮಕ್ಕಳ ಕೈಲಿ ಪಾರ್ಟಿ ಸಿಕ್ಕೊಂಡಿರೋದಕ್ಕೆ ಹೊರಗೆ ತರಬೇಕು ಈ ಪಾರ್ಟಿನ, ಹಿಂದುತ್ವದ ಬಗ್ಗೆ ಅನ್ಯಾಯ ಆಗಿದೆ, ಎಲ್ಲ ಹಿಂದೂ ನಾಯಕರುಗಳಲ್ಲಿ ಮೂಲೆ ಗುಂಪು ಮಾಡ್ತಾಯಿದ್ದಾರೆ, ಪಕ್ಷವನ್ನು ಕಟ್ಟಿರೋಂಥ ಅನೇಕ ಕಾರ್ಯಕರ್ತರು ಕೂಡ ಮೂಲೆ ತಳ್ಳಿದ್ದಾರೆ. ಎಲ್ಲ ಅಂಶಗಳು ಕೂಡ ಸರಿಯಾದ ಉತ್ತರವನ್ನು ಧ್ವನಿಯಾಗಿ ಈಶ್ವರಪ್ಪ ನಿಲ್ತಾ ಇದ್ದಾರೆ ಅನ್ನೋಂಥ ಒಂದು ಸೈದ್ಧಾಂತಿಕವಾದ ಬೆಂಬಲ ಇಡೀ ಕ್ಷೇತ್ರದಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಕೂಡ ನನಗೆ ಆಶ್ಚರ್ಯ ಆಗುತ್ತೆ. ಆ ರೂಪದಲ್ಲಿ ನಂಗೆ ಬೆಂಬಲ ಕೊಡ್ತಾ ಇದ್ದಾರೆ. ಯಾರೆಲ್ಲ ಸಾಥ್ ಕೊಡ್ತಿದ್ದಾರೆ ಇವತ್ತು KS ಈಶ್ವರಪ್ಪ ಅವ್ರಿಗೆ ಈ ಒಂದು ನಾಮಪತ್ರ ಸಲ್ಲಿಕೆ ವಿಚಾರವಾಗಿ? ಇಡೀ ಲೋಕಸಭಾ ಕ್ಷೇತ್ರದ ಸಾಮಾನ್ಯ ಜನ, ಮತದಾರರು ನಂಗೆ ಸಾಥ್ ಕೊಡ್ತಾ ಇದ್ದಾರೆ. ಸ್ಟಾರ್ ಪ್ರಚಾರಕರೇ ಹೊರಾಗರೆ? ಮತದಾರರೇ ನನ್ನ ಸ್ಟಾರ್ ಪ್ರಚಾರಕರು. ಒಂದೊಂದು ಹಳ್ಳಿಯಲ್ಲಿ ಹೋದರೆ ಆ ಹಳ್ಳಿಯಲ್ಲಿರೋಂಥ ಜನ ಅವ್ರು ತೀರ್ಮಾನ ಮಾಡಿದ್ದಾರೆ, ಅವರೇ ಒಬ್ರಿಗೊಬ್ಬರು ಪ್ರಚಾರ ಮಾಡ್ತಾ ಇದ್ದಾರೆ. ನೋಡಿ, ಇವತ್ತು ನಾನೇನು ಬಹಳ ಎಲ್ಲ ಹಳ್ಳಿಗಳಿಗೆ ಹೋಗಿ ಪ್ರಚಾರ ಮಾಡಿ ಬನ್ನಿ ಕಾರ್ಯಕ್ರಮ ಅಂತ ಕರೆಯೋಕ್ಕಾಗಿಲ್ಲ. ಆದರೆ ಮೌತ್ ಟು ಮೌತ್, ಒಂದು ಬಾಯಿಂದ ಇನ್ನೊಂದು ಬಾಯಿಗೆ ಸುದ್ದಿಗಳಿಗೆ ಹೋಗಿ ಅಷ್ಟೂ ಜನ ಕೂಡ ಇವತ್ತು ಒಂದು 20-25 ಸಾವಿರ ಜನ ನಾಮಿನೇಷನ್ ಸೇರ್ತಾ ಇದ್ದಾರೆ. ಇದು ನಮ್ಮ ವಿಶೇಷ. ಇದಾಗಿತ್ತು KS ಈಶ್ವರಪ್ಪ ಅವರ